ಪ್ರಸನ್ನ ಅವರು ಇವತ್ತು ನಮ್ಮ ಸರಗೂರು ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಒಂದು ಉನ್ನತ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಅವರು ನಡೆದಂಥ ಹಾದಿ ಯಾವಾಗಲೂ ಅವ್ರ ಮುಖದಲ್ಲಿ ಯಾವಾಗಲೂ ನಗುಮುಖನೇ. ಆದ್ದರಿಂದ ಇವತ್ತು ನಮ್ಮ ಸರಗೂರು ಭಾಗಕ್ಕೆ ಅದೊಂದು ಡಾಕ್ಟ್ರೇಟ್ ಸಿಕ್ಕೈತೆ, ಹಾಗೂ ಕೆಂಪೇಗೌಡ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಎಲ್ಲರಿಗೂ ಒಂದು ಖುಷಿ ಪಡೆಯುವಂಥ ವಿಷಯ. ಯಾಕೆಂದರೆ ಅದರಲ್ಲಿ ಎಲ್ಲಕ್ಕಿಂತ ಹೆಚ್ಚು ಸ್ನೇಹಿತರು, ಅವ್ರು ತುಂಬ ಸ್ನೇಹಿತರು. ಅದರಿಂದ ಅವ್ರನ್ನ ಸುಮಾರು ದಿನದಿಂದ ಕೇಳ್ಕೊತೀವಿ ಈ ಭಾಗದಲ್ಲಿ ಒಂದು ಸನ್ಮಾನ ಸರ್. ಯಾಕಂದರೆ ಅವರು ಸ್ನೇಹಿತರದು ನಮಗೀಗ ಒಂದು ಲೆಕ್ಕದಲ್ಲಿ ಸಾರಿದೆ. ಅದರಿಂದ ಅವ್ರಿಗೆ ತಾಯಿ ಚಿಕ್ಕದೇವಮ್ಮ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಮತ್ತು ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದನ್ನ ಬಯಸ್ತಾ ಯಾವಾಗಲೂ ಅವರು ಬೇರೆಯವ್ರ ಬಗ್ಗೆ ಕಾಳಜಿ ಜಾಸ್ತಿ, ಮತ್ತು ಕಡು ಬಡವ ಮಕ್ಕಳ ಬಗ್ಗೆ ತುಂಬ ಕಾಳಜಿ. ನಾನು ತುಂಬ ಓದಾಗಲೆಲ್ಲ ಹೇಳ್ತೇವೆ, ಯಾರಾದ್ರೂ ಒಬ್ಬರು ಕಡು ಬಡವ ಮಕ್ಕಳು ಇದ್ದರೆ ಸ್ಕೂಲ್ ಮಕ್ಕಳು ನನ್ನ ಕೈಲಾದಂಥ ಸಹಾಯನ ಮಾಡಿಕೊಡ್ತೀನಿ, ಅವರು ವಿದ್ಯಾಭ್ಯಾಸಕ್ಕೆ ನನ್ನ ಕೈಲಾದಂಥ ಧನ ಸಹಾಯ ಮಾಡಿಕೊಡ್ತೀನಿ ಅಂತ ಕೂಡ ಹೇಳ್ತೇವೆ. ಆದರೆ ಅಂಥ ಮನಸ್ಸು ಎಲ್ಲರಿಗೂ ಬರಲ್ಲ. ಆದ್ದರಿಂದ ಅವ್ರು ಯಾವಾಗಲೂ ಅವ್ರು ಕೇಳಿದೆ ಕಡು ಬಡವ ಮಕ್ಕಳನ್ನ ನಾನು ವಿದ್ಯಾಭ್ಯಾಸಕ್ಕೆ ನನ್ನಂಥ ಉನ್ನತ ಸ್ಥಾನದಲ್ಲಿ ನೋಡಬೇಕು ಅನ್ನೋದನ್ನ ಬಯಕೆ. ಅದರಿಂದ ಅವರ ಮನಸ್ಸು ಯಾವಾಗಲೂ ಹಸಿರು ಅಂದರೆ ಗೊತ್ತು, ಹಸಿರು ಉಸಿರು. ಅದರಿಂದ ಅವ್ರಿಗೆ ಅಂಥ ಜಾಗದಲ್ಲೇ ಸಿಕ್ಕೈತೆ ಅವರ ಭಗವಂತ ಸಾಗರ ಮಾರಮ್ಮ ಮತ್ತು ಚಿಕ್ಕದೇವಮ್ಮ.